ನಿನ್ನೆ ಸಂಜೆ ಸುರಿದಂಥ ಭಾರೀ ಮಳೆಯಿಂದಾಗಿ ರಾಜಧಾನಿ ಬೆಂಗಳೂರಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಮಳೆ ಬೆನ್ನಲ್ಲೇ ಮನೆಗಳಲ್ಲಿ ಹಾವುಗಳು ಪ್ರತ್ಯಕ್ಷವಾಗ್ತಾ ಇದ್ದಾವೆ. ಬೆಂಗಳೂರಿನ ಹಲವು ಮನೆಗಳಿಗೆ ಹಾವುಗಳು ಎಂಟ್ರಿ ಆಗಿದ್ದಾವೆ. ಬೊಮ್ಮನಹಳ್ಳಿ, ಬ್ಯಾಟ್ರಾಯನಪುರ, ದಾಸರಹಳ್ಳಿ, ಮಹದೇವಪುರ, ರಾಜರಾಜೇಶ್ವರಿ ನಗರ ಇದೆಲ್ಲ ಹಾವಿನ ಕಾಟ ಶುರುವಾಗಿದೆ. 110 ಹಳ್ಳಿಗಳಿಂದ ಈ ಬಗ್ಗೆ ಬಿಬಿಎಂಪಿಗೆ ಕರೆಗಳು ಬರ್ತಾ ಇದ್ದಾವೆ. ಕಳೆದ ವಾರ 100ಕ್ಕೂ ಹೆಚ್ಚು ಕರೆಯನ್ನು ಸಿಬ್ಬಂದಿ ಸ್ವೀಕರಿಸಿದ್ದಾರೆ. ಬಿಬಿಎಂಪಿ ವನ್ಯಜೀವಿ ಸಹಾಯವಾಣಿ 1533 ಈ ನಂಬರ್ಗೆ ಫೋನ್ ಮಾಡಿ ಮನೆಯೊಳಗೆ ಹಾವು ನುಗ್ಗಿದೆ ಅನ್ನುವಂಥ ಕಂಪ್ಲೇಂಟ್ಗಳು ಬರೋದಕ್ಕೆ ಶುರುವಾಗಿದ್ದಾವೆ. ದೊಡ್ಡ ಸಂಖ್ಯೆಯಲ್ಲಿ ಈ ಸಮಸ್ಯೆಯನ್ನು ಅಲ್ಲಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಹಾವುಗಳು ಮಳೆಯಾದ ಬೆನ್ನಿಗೆ ಮನೆಗಳಿಗೆ ನುಗ್ತಾ ಇದ್ದಾವೆ. ಸೊ ಉರಗ ತಜ್ಞರು ಅಥವಾ ಉರಗ ರಕ್ಷಕರು ಮನೆಗೆ ಆಗಮಿಸಿ ಅದನ್ನು ರಕ್ಷಣೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. 1533 ಈ ಹೆಲ್ಪ್ಲೈನ್ ನಂಬರಿಗೆ ನಿರಂತರವಾಗಿ ಫೋನ್ಗಳು ಬರ್ತಾ ಇದ್ದಾವೆ. ಲೈಟ್ ಹಾಕೋಣ ಸಾಕು ಹೋಗ್ಬಿಡ್ಲಿ, ಆಮೇಲೆ ಏನ್ ಬೇಕಾದ್ರೂ ಮಾತಾಡ್ಬೇಕು. ಇಲ್ಲ ಮಾತಾಡಿ ಪರವಾಗಿಲ್ಲ, ಹಾವು ಕಿವಿಕ್ಕಿಲ್ಲ. ಕೆಲಸ ಮಾಡ್ಬೇಕಾದ್ರೆ ಕೇಳಿಸಲ್ಲ. ಇದು ಏನ್ ಹಾವು? ಇದು ರ್ಯಾಟ್ ಸ್ನೇಕ್ ಅಂತ. ನೋಡ್ತಾ ಇದ್ದೀರಿ, ಇನ್ನು 3-4 ದೃಶ್ಯಗಳನ್ನು ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅಲ್ಲಲ್ಲಿ ಮನೆಗಳಿಗೆ ಹಾವು ನುಗ್ಗಿರುವಂಥ ಕಂಪ್ಲೇಂಟ್ಗಳು 1533 ನಂಬರ್ ಏನಿದೆ ಹೆಲ್ಪ್ಲೈನು ಅದಕ್ಕೆ ಬರ್ತಾನೆ ಇದ್ದಾವೆ. ಅಂದರೆ ಬಿಬಿಎಂಪಿಯ ವನ್ಯಜೀವಿ ಹೆಲ್ಪ್ಲೈನ್ ನಂಬರ್ ಏನಿದೆ ಅದಕ್ಕೆ ಫೋನ್ ಬರ್ತಾನೆ ಇದ್ದಾವೆ. ಸಾಮಾನ್ಯವಾಗಿ ಯಾವುದೇ ಸ್ಥಳೀಯ ಸಂಸ್ಥೆಗಳು ಏನು ಮಾಡುತ್ತೆ ಅಂತಂದರೆ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಉರಗ ರಕ್ಷಕರನ್ನು ಯಾರೆಲ್ಲ ಇದ್ದಾರೆ, ಅಂದರೆ ಸಿಟಿ ಲಿಮಿಟ್ಸಲ್ಲಿ ಯಾರೆಲ್ಲ ಇದ್ದಾರೆ ಅದರಲ್ಲಿ ಯಾರು ಬಿಬಿಎಂಪಿಯ ಜೊತೆಗೆ ಅಥವಾ ಸ್ಥಳೀಯ ನಗರ ಸಂಸ್ಥೆಯ ಜೊತೆಗೆ ಕೆಲಸ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೋ ಅವ್ರದ್ದೊಂದು ಪಟ್ಟಿ ಮಾಡಿ ಅವ್ರದ್ದೊಂದು ಫೋನ್ ನಂಬರ್ಸನ್ನೆಲ್ಲ ಜನರ ಜೊತೆಗೆ ಶೇರ್ ಮಾಡೋದು ಅಂತಿದೆ. ಬಟ್ ಬಿಬಿಎಂಪಿಯಲ್ಲಿ ಅದಾಗಿದೆಯಾ ಗೊತ್ತಿಲ್ಲ. ನಿರಂತರವಾಗಿ ಫೋನ್ಗಳು ಬರ್ತಾ ಇದ್ದಾವೆ. ಹೆಲ್ಪ್ಲೈನ್ ನಂಬರಿಗೆ ಫೋನ್ಗಳು ಬರ್ತಾ ಇದ್ದಾವೆ. ಮನೆಗೆ ಹಾವು ನುಗ್ಗಿದೆ ಅನ್ನೋ ಫೋನ್ಗಳು ಬರ್ತಾ ಇದ್ದಾವೆ. ಮಳೆಯ ಜೊತೆಗೆ ಈ ಸಮಸ್ಯೆಯನ್ನು ಕೂಡ ನಗರವಾಸಿಗಳು ಅನುಭವಿಸ್ತಾ ಇದ್ದಾರೆ. ಹೋಗ್ಬಿಡ್ಲಿ, ಆಮೇಲೆ ಏನ್ ಬೇಕಾದ್ರೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.